ಬೆಳಗಿನ ಶುಭೋದಯ. ಎಲ್ಲರಿಗೂ ಕನ್ನಡ ಆತ್ಮೋತ್ಸವ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ಗೋವಿನ ಓ ಮುದ್ದಿನ ಕರು, ನೀ ನೆಮ್ಮಗೆ ಕಲ್ಪದರು ಎಂಬ ಕವಿವಾಣಿಯಂತೆ ಕನ್ನಡ ಇರ್ತಕ್ಕಂಥದ್ದು ಕೇವಲ ನುಡಿಯಾಗಿರದೆ ನಮ್ಮ ಜೀವನ ಹಾಗೂ ಜೀವನಾಡಿಯಾಗಿ ನಮ್ಮಲ್ಲಿ ನಿಮ್ಮಲ್ಲಿ ಬೆರೆತು ಹೋಗಿದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ನಮ್ಮ ಕನ್ನಡ ಹಬ್ಬವನ್ನು ನವೆಂಬರ್ 1ನೇ ತಾರೀಕು ಹಾಗೂ ನವೆಂಬರ್ ತಿಂಗಳ ಪೂರ್ಣ ದಿನಗಳೇನಿವೆ ಆ ದಿನಗಳಲ್ಲಿ ಆಚರಣೆ ಮಾಡ್ತಾ ಪ್ರತಿ ವರ್ಷ ನಾವು ಬಂದಿದ್ದೇವೆ. ಹಾಗಾಗಿ ಈ ವರ್ಷ ನಾವು 69ನೆಯ ಕನ್ನಡ ರಾಜ್ಯೋತ್ಸವವನ್ನು ರಾಜಧಾನಿ ಮಹೇಶ್ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಕನ್ನಡ ಉತ್ಸವಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಕುಮಾರಿ ತಾನಿಯಾ ಅವರಿಂದ. ಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ತಾನಿಯಾ ಹಾಗೂ ಅಭಿನೀತ್ ಅವರಿಗೆ ಧನ್ಯವಾದಗಳು. ಈಗ ಬಿಕಾಂ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಸೌಮ್ಯ ಬೇಡಂರವರು. ಎಲ್ಲರಿಗೂ ಮುಂಜಾನೆಯ ವಂದನೆಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿ ಆಸನಾಗಿರುವ ಗಣ್ಯರೇ, ನನ್ನ ಸಹೋದ್ಯೋಗಿಗಳು ಹಾಗೂ ನನ್ನ ವಿದ್ಯಾರ್ಥಿಗಳು, ನಿಮ್ಮೆಲ್ಲರಿಗೂ ಈ ದಿನ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಕನ್ನಡಕ್ಕಾಗಿ ಕೈ ಎತ್ತು ನೀ, ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆಳೆಯುತ್ತಿದ್ದರೆ ಸಾಕು, ಅದು ಗೋವರ್ಧನ ಗಿರಿಯಾಗುತ್ತದೆ ಎಂದು ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯೊಂದಿಗೆ ವರ್ಷಕ್ಕೊಂದು ಉಗಾದಿ ಹಬ್ಬ, ವರ್ಷ ಪೂರ್ತಿ ಕನ್ನಡ ನುಡಿ ತೇರೆಳೆಯುವ ಹಬ್ಬವಾಗಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಹದೇವಪುರ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀ ಮಹೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಇರಬೇಕಲ್ಲ. ಕೇಂಬ್ರಿಡ್ಜ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಜೀವನ್ ಬಾಬು ಸರ್ ಅವರಿಗೆ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮ ಆಯೋಜಿಸಲು ಪ್ರಾರಂಭದಿಂದಲೂ ಸಲಹೆ ಸೂಚನೆ ನೀಡುತ್ತಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರಲು ಮಾರ್ಗದರ್ಶನ ನೀಡಿ ಪ್ರತಿಯೊಂದು ವ್ಯವಸ್ಥೆಗೆ ಖುದ್ದಾಗಿ ವೀಕ್ಷಣೆ ಮಾಡಿ ಸುಂದರವಾಗಿ ಮಾಡಲು ಕಾರಣರಾದ ಕಾಲೇಜಿನ ಪ್ರಾಂಶುಪಾಲರಿಗೂ ಸ್ವಾಗತ ಕೋರುತ್ತಾ ಶ್ರೀ ಅರವಿಂದ್ ಸರ್ ಅವರು ಹೂಗುಚ್ಛವನ್ನು ನೀಡುವಂತೆ ಕೋರುತ್ತೇನೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರಲು ಸಹಕರಿಸಿದ ಎಲ್ಲ ಬೋಧಕ ಹಾಗೂ ಬೋಧಕೇತರಿಗೂ ಸ್ವಾಗತ ಕೋರುತ್ತೇನೆ. ಕೊನೆಯದಾಗಿ ಸಿರಿಗನ್ನಡಂ ಗೆಲೆಗೆ ಸಿರಿಗನ್ನಡಂ ಬಾಳೆ. ಧನ್ಯವಾದಗಳು. ಮುಖ್ಯ ಅತಿಥಿಗಳನ್ನು ಬಹಳ ಅಚ್ಚುಕಟ್ಟಾಗಿ
ಸ್ವಾಗತವನ್ನು ಮಾಡಿದಂತಹ ನಮ್ಮ ಸೌಮ್ಯ ಮೇಡಮ್ ಅವರಿಗೆ ಧನ್ಯವಾದಗಳು. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಪಟ್ಟದ ಮುಖಾಂತರ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜ್ಯೋತಿಯನ್ನು ಬೆಳಗುವ ಮೂಲಕ, ಯಾಕೆಂದರೆ ಜ್ಯೋತಿಯನ್ನು ಯಾಕೆ ಬೆಳಗ್ತೀವಪ್ಪ ಅಂತಂದರೆ ನಮ್ಮ ಬದುಕು ಕೂಡ ಆ ಜ್ಯೋತಿ ಬೆಳಗುವಂತಹ ರೀತಿಯಲ್ಲೇ ಬೆಳಕಾಗಿರಲಿ ಅಂತ ಹೇಳಿ, ಹಾಗಾಗಿ ಈ ದೀಪ ಬೆಳಗುವಂತಹ ಒಂದು ಕಾರ್ಯ ತಾವೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು. ಹಾಗೆಯೇ ನಮ್ಮ ಸಹೋದ್ಯೋಗಿ ಮಿತ್ರರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಕೂಡ ಇರಲಿಲ್ಲ, ಎಲ್ಲ ಹರಿದು ಹಂಚಿ ಹೋಗಿದ್ದು. ಆಗ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಆದರೆ ರಾಜ್ಯೋತ್ಸವ ಅವಾಗಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು. ನವೆಂಬರ್ 1, 1973ರಿಂದ ಕರ್ನಾಟಕ ಅಂತಕ್ಕಂಥ ನಾಮಕರಣವನ್ನು ಮಾಡಿದ ನಂತರ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗೆ ಕನ್ನಡದ ಮಹತ್ವವನ್ನು, ರಾಜ್ಯೋತ್ಸವದ ಮಹತ್ವವನ್ನು ತಮಗೆಲ್ಲರಿಗೂ ಕೇವಲ ಕೆಲವೇ ಸಾಲುಗಳಲ್ಲಿ ಹೆಚ್ಚಿನ ಒಂದು ವಿಚಾರವನ್ನು ತಿಳಿಸಿಕೊಟ್ಟಂತಹ ಕುಮಾರಿ ವೆನ್ನೆಲಾ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನಿಮಗೆ ಆಗಲೇ ಗೊತ್ತಲ್ಲ, ನಾನು ಸ್ವಲ್ಪ ಕಷ್ಟಪಡ್ತೀನಿ ಕೆಲವು ಅಕ್ಷರ ವರ್ಡ್ಸ್ ಹೇಳೋಕ್ಕೆ, ಆದರೆ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಆದ್ರೂ ಯಾಕಂದರೆ ಇವಾಗ ನಾವು ಮಾತಾಡೋವಾಗ ವಿ ಎಕ್ಸ್ಪೆಕ್ಟ್ ಎಲ್ಲರೂ ತುಂಬ ಸ್ವಚ್ಛವಾಗಿ ಮಾತಾಡುತ್ತೆ ಅಲ್ಲ ನಮ್ಮ ಭಾಷೆನ. ಆದರೆ ಒಂದೇ ಸತಿ ಯಾರು ಅಷ್ಟು ಸ್ವಚ್ಛವಾಗಿ ಮಾತಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಅಷ್ಟು ಸುಲಭ ಅಲ್ಲ. ಅದರಿಂದ ನಾವು ಇದೊಂದು ತುಂಬ ಏನು ದೊಡ್ಡ ತಪ್ಪು ಮಾಡ್ತಿದ್ದೀವಿ. ಆ್ಯಂಡ್ ಲಾಸ್ಟ್ ಟೈಮು ಹೋದಿನ ಸಲ ಕೂಡ ಹೇಳಿದ್ದೆ ನಿಮಗೆ, ಫಸ್ಟು ನಮ್ಮ ಸಂಸ್ಕೃತಿಯನ್ನು ಕಾಪಾಡ್ಕೊಬೇಕಂದ್ರೆ, ನಮ್ಮ ಸಂಸ್ಕೃತಿಯನ್ನು ಹಂಚ್ಕೊಳ್ಬೇಕಾದ್ರೆ ನಾವು ಬೇರೆಯವ್ರಿಗೆ ಖುಷಿಯಾಗಿ ಹೇಳ್ಕೊಡ್ಬೇಕು. ಇದು ಲಾಸ್ಟ್ ಟೈಮ್ ಹೇಳಿದ್ದೆ, ಈ ಸತಿನೂ ಅದೇ ಹೇಳ್ತೀನಿ. ಯು ಹ್ಯಾವ್ ಟು ಟೀಚ್ ಪೀಪಲ್ ವಿತ್ ಲವ್ ಆ್ಯಂಡ್ ಪ್ರೀತಿಯಿಂದ ಕಲಿಸ್ಕೊಡ್ಬೇಕು. ಇಫ್ ಯು ಹೇಟ್ ಸಮನ್, ದ್ವೇಷ ತೋರಿಸಿದಾಗ ಯಾರಿಗಾದ್ರೂ ಏನಾದರೂ ಗೊತ್ತಿಲ್ಲ ಅಂದರೆ ದೆನ್ ಅವರು ಕಲಿಯಲ್ಲ. ಯಾಕಂದರೆ ಅವ್ರಿಗೆ ಪ್ರೀತಿ ಬರಲ್ಲ. ನೀವೇನು ಕಲಿಸ್ಕೊಡ್ತಿದ್ದೀರೋ ಅದು ಪ್ರೀತಿಯಿಂದ ಕಲಿಯಲ್ಲ. ಆ್ಯಂಡ್ ಇದು ಆ್ಯಸ್ ಟೀಚರ್ಸ್ ನಮಗೆ ಇದು ವಿ ನೋ ಮೋರ್ ದ್ಯಾನ್ ಎನಿಥಿಂಗ್ ಅಲ್ಲ. ಯಾಕಂದರೆ ನಾವು ಪಾಠ ಮಾಡುವಾಗ ಪ್ರೀತಿಯಿಂದ ಹೇಳ್ಕೊಡ್ಬೇಕು. ದ್ವೇಷದಿಂದ ಅಂತೂ ಮಾಡೋಕ್ಕಾಗಲ್ಲ. ಮಾಡೋಕ್ಕೋದ್ರೆ ಮಕ್ಕಳು ಕಲಿಯಲ್ಲ, ನಾವು ಪಾಠ ಸರಿಯಾಗಿ ಲೈಕ್ ವಿ ಕ್ಯಾನ್ ನಾಟ್ ಗೆಟ್ ಥ್ರೂ ಟು ದಿ ಸ್ಟೂಡೆಂಟ್ಸ್. ಆ್ಯಂಡ್ ದಿಸ್ ಇಸ್ ಫಾರ್ ದಿ ಸ್ಟೂಡೆಂಟ್ಸ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಯಾಕಂದರೆ ಅವರು ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಸ್ವಲ್ಪ ಅರ್ಥ ಆಗಲ್ಲ. ಸೊ ದಿಸ್ ಇಸ್ ಫಾರ್ ದೆಮ್. See, just because you don't know this language doesn't mean you don't learn it. Even if you learn few words, just functional Kannada, just to converse, even basic level, that is a very big achievement. Not only Kannada, wherever you go, right, whichever place you go, it is your duty to learn that culture and tradition. That is how you have to be. Not just that, just think of it this way. Especially students who are from other states, people who come from other places, right? When you come to a new place, you feel out of place, like you don't feel you belong there. But when you meet some stranger, not even someone whom you know, when they speak your language and when they talk about your home life,
you immediately start talking to them with a lot of happiness. You get that feeling, right? This is what I'm trying to convey to you guys. You have to learn culture, because when you learn culture, you can communicate with any person. And ಇವಾಗ ಈ ಕನ್ನಡ ಇದೆಲ್ಲ ಈ ನಾಡಿನ ಭಾಷೆ, ನೀವು ಅದನ್ನ ಕಲ್ತ್ಕೊಂಡ್ರೆ ವೆನ್ ಯು ಟಾಕ್ ಟು ದೆಮ್, ಕನ್ನಡದವ್ರ ಹತ್ರ ಮಾತಾಡಿದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಗೇನ್ ಲೈಕ್ ಐ ಸೆಡ್, ನಾವು ಪ್ರೀತಿಯಿಂದ ಬೇರೆಯವ್ರಿಗೆ ಕಲಿಸ್ಕೊಡ್ಬೇಕು. ಗೊತ್ತಿಲ್ಲ ಅಂದರೆ ಡೋಂಟ್ ಶೋ ಹೇಟ್, ಡೋಂಟ್ ಗೆಟ್ ಆ್ಯಂಗ್ರಿ, ದ್ವೇಷ ತೋರಿಸ್ಬೇಡಿ, ತಾಳ್ಮೆಯಿಂದ ಕಲಿಸ್ಕೊಡಿ ಆ್ಯಂಡ್ ನಮ್ಮ ಸಂಪ್ರದಾಯನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗವೂ ಮೆಚ್ಚಿ ಶಿವಲಿಂಗವೂ ಮೆಚ್ಚಿ ಅಹೋದು ಅಹೋದು. ಏನು ನೀನು ಹೇಳ್ತಿರ್ತಕ್ಕಂತಹ ವಿಚಾರ ಸರಿ. ಒಂದು ವೇಳೆ ನುಡಿಯೊಳಗೆ ಆಡಿ ನಡೆಯದೇ ಇದ್ದರೆ, ನಾವೇನು ಹೇಳ್ತೀವಿ ಆ ರೀತಿ ನಡ್ಕೊಂಡಿಲ್ಲ ಅಂದ್ರೆ ಕೂಡಲ ಸಂಗಮ ದೇವ ಎಂತು ಒಲಿವಲಯ್ಯ ಅಂದ್ರೆ ಆ ಭಗವಂತ ಒಲಿಯೋದಿಲ್ಲ, ಆ ಭಗವಂತ ಇಷ್ಟಪಡೋದಿಲ್ಲ. ಹೀಗೆ ನಮ್ಮ ನಡೆ, ನುಡಿ, ಆಚಾರ, ವಿಚಾರ, ವೇಷಭೂಷಣ ಇದೆಲ್ಲವೂ ಕೂಡ ಸಂಸ್ಕೃತಿಗಳಿಗೆ ಬರ್ತದೆ. ಹಾಗಾಗಿ ಆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹರ್ಷ ಸರ್ ಅವರು ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಮುಖ್ಯ ಅತಿಥಿಗಳಿಂದ ನಮ್ಮ ರಾಜ್ಯೋತ್ಸವದ ಮಹತ್ವ ಹಾಗೂ ಒಂದಷ್ಟು ಹಿತನುಡಿಯನ್ನು ಹೇಳಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಮೊದಲಿಗೆ ಆ ದೇಶ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಪ್ರತಿಯೊಬ್ಬ ನಾಗರಿಕನ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ನಾಗರಿಕನ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆಯೇ ಆ ದೇಶದಲ್ಲಿ ಶಾಂತಿ ಇರಬೇಕು, ಸುವ್ಯವಸ್ಥೆ ಇರಬೇಕು, ಅದನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪೊಲೀಸ್ ಇಲಾಖೆಯವರು, ಆರಕ್ಷಕರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಇಂದು ನಮ್ಮ ಕಾಲೇಜಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಹದೇವಪುರ ಪೊಲೀಸ್ ಠಾಣೆಯ PSI ಆಗಿರ್ತಕ್ಕಂತಹ ಮಹೇಶ್ ಸರ್ ಅವರು ತಮ್ಮೆಲ್ಲರನ್ನ ಕುರಿತು ರಾಜ್ಯೋತ್ಸವದ ಮಹತ್ವ ಹಾಗೂ ಒಂದಷ್ಟು ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ಹೃತ್ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಬೇಗ ಕೂಡಲೇ ನನಗೆ ಬಂದಿದ್ದು, ಬೆಳಿಗ್ಗೆನೇ ಮಾಹಿತಿ ಬಂತು ಈ ರೀತಿ ಒಂದು ಕನ್ನಡ ರಾಜ್ಯೋತ್ಸವ ಆಗ್ತಾ ಇದೆ ರಾಜಧಾನಿ ಕಾಲೇಜಲ್ಲಿ, ಬಂದು ಭಾಗವಹಿಸಿ ಅಂತ. ಇನ್ನು ಯಾವುದೇ ಸಿದ್ಧತೆಗೂ ಮಾಡ್ಕೊಂಡಿರಲಿಲ್ಲ, ಆಶಾ ಸರೇ ಕಳಿಸಿದ್ದು, ನಾನು ಕಳಿಸಿಲ್ಲ. ಬೇಗ ಬಂದೆ. ನನಗೆ ಒಂದು ಖುಷಿ ವಿಚಾರ ಏನಂದರೆ, ಬೆಂಗಳೂರಲ್ಲಿ ಅದು ಪ್ರೈವೇಟ್ ಸ್ಕೂಲ್ಗಳಲ್ಲಿ, ರಾಜಧಾನಿ ಅಂತ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಿರೋದಕ್ಕೆ ತುಂಬ ಖುಷಿಯಾದ ವಿಷಯ ಆಗ್ತದೆ. ಯಾಕೆಂದರೆ ಕನ್ನಡ ರಾಜ್ಯೋತ್ಸವ ಎಲ್ಲರೂ ಕೂಡ ಎಲ್ಲರೂ ಆಚರಿಸೋದಿಲ್ಲ. ಯಾಕೆಂದರೆ ಬೆಂಗಳೂರು ಅಂದರೆ ನಾವೇನು ಅನ್ಕೊಂಡಿರ್ತೀವಿ, ಭಾಷೆ ಇಲ್ಲಿ ಮಾತಾಡೋದು ಇಂಗ್ಲೀಷು, ಕನ್ನಡ, ತೆಲುಗು ಅನ್ಕೋತಿರ್ತೀವಿ. ನಾವು ಕನ್ನಡನೇ ಇಲ್ಲಿ ಮರಿತಾ ಇದ್ದೀವಿ. ಹೇಗೆ ಅಂದರೆ ನನಗೆ ಏನು ಫೀಲ್ ಆಗ್ತದೆ ಅಂದರೆ, ನಾನು ಒಬ್ಬ ಸರ್ಕಾರಿ ಗೌರ್ಮೆಂಟ್ ಸ್ಕೂಲಿಂದ ಓದಿ ಬಂದಿರೋಂಥ ವಿದ್ಯಾರ್ಥಿ. ನಾವು ಅದೇ ಬಿಡಿ. ನಮ್ಮದು 10ನೇ ತರಗತಿಯಿಂದ ಕನ್ನಡನೇ ಓದಿರೋದು. ಆಮೇಲೆ ಓದಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿ ಸಬ್ ಇನ್ಸ್ಪೆಕ್ಟರ್ ಆಗಿ ಫಸ್ಟ್ ಸರ್ವಿಸ್ ಬಂದು ಬೆಂಗಳೂರಲ್ಲಿ. ನನಗೆ ಫಸ್ಟ್ ನಾನು ಬೆಂಗಳೂರಿಗೆ ಬಂದಿದ್ದೆ ಕೆಲಸ ಉದ್ದೇಶದಿಂದ, ಅದಕ್ಕಿಂತ ಮುಂಚೆ ಬೆಂಗಳೂರು ಬಂದೇ ಇಲ್ಲ. ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು, ನಾನು ಕನ್ನಡ ಕಲ್ತ್ಕೊಂಡಿದ್ರೆ ಇಲ್ಲಿ ಆಗಲ್ಲ ಅನ್ನೋದು ಇಲ್ಲಿ ಬಂದಾಗಲೇ ನನಗೆ ಗೊತ್ತಾಗಿದ್ದು. ನಾನು ಸೆಲೆಕ್ಟ್ ಆಗಿರೋದು ಕರ್ನಾಟಕದಲ್ಲಿ, ಓದಿದ್ದು ಮೈಸೂರಲ್ಲಿ, ಬಂದಿದ್ದು ಬೆಂಗಳೂರಿಗೆ. ಆದರೆ ಕರ್ನಾಟಕದಲ್ಲಿ ನನಗೆ ಅದು ಸಾಧ್ಯ ಆಗ್ತಿರಲಿಲ್ಲ, ಅದು ಬೆಂಗಳೂರು ಸಾಧ್ಯ ಆಗ್ತಿರಲಿಲ್ಲ. ಅಂಥ ವಾತಾವರಣ ಇದೆ ಬೆಂಗಳೂರಲ್ಲಿ. ನಾವು ಇಲ್ಲಿ ಸ್ಥಳೀಯರಾಗಿ ಏನು ಮಾಡಬೇಕು, ನಮ್ಮ ಕನ್ನಡನ ನಾವು ಬೆಳೆಸೋದಕ್ಕೆ ನಾವೆಷ್ಟು ಪ್ರಯತ್ನ ಮಾಡಬೇಕು ಅಂದರೆ, ಈ ರೀತಿ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಅಂದರೆ ಏನು, ಅದರ ಹಿನ್ನೆಲೆ ಏನು, ಅದರ ಸಂಸ್ಕೃತಿ ಏನು, ಎಲ್ಲರೂ ನಾವು ಹರಡಬೇಕು. ಆದಾಗಲೇ ಮಾತ್ರ ನಾವು ಕನ್ನಡನ ಉಳಿಸೋದಕ್ಕೆ ಸಾಧ್ಯ. ಕನ್ನಡನ ನಾವು ಬಳಸಿದ್ರೆ ಸ್ವಲ್ಪ ಉಳಿಯುತ್ತೆ, ಅದಲ್ಲ ನಾವೇನು ಬೇರೆ ಏನು ಬೇಕಾಗಿಲ್ಲ. ನಾವು ನಮ್ಮ ಮನೆಯಲ್ಲಿ ಮಾತಾಡುವಾಗ, ನಮ್ಮ ಅಕ್ಕಪಕ್ಕದ ಜೊತೆ ಮಾತಾಡುವಾಗ, ನಾವು ಒಂದು ಏನು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ, ನಾವು ಒಂದು ಮೆಸೇಜ್ ಮಾಡುವಾಗ, ಎಲ್ಲ ರೀತಿಯ ಕಮ್ಯುನಿಕೇಷನ್ಗೆ ನಾವು ಏನು ಮಾಡಬೇಕು, ನಮ್ಮ ಕನ್ನಡನ ಬಳಸಬೇಕು. ನಾವು ಕನ್ನಡನ ಬಳಸಿದ್ರೆ ಮಾತ್ರ ಅದು ಬೆಳ್ಕೊಂಡು ಹೋಗುತ್ತೆ ಮತ್ತು ಉಳಿಯುತ್ತೆ. ಇನ್ನು ಬೇರೆ ರೀತಿ ಒಂದು ನಾವಿಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತೀವಿ, ಇಂಗ್ಲೀಷ್ ಮಾತಾಡ್ತೀವಿ. ಇಂಗ್ಲೀಷ್ ಅನ್ನೋದು ನಮ್ಮ
ಜೀವನಕ್ಕೆ ಅಂದರೆ ದುಡಿಯೋದಕ್ಕೆ ಅವಶ್ಯಕತೆಯಾಗಿ ಬೆಳೆಸ್ಕೊಂಡಿದ್ದೀವಿ. ಬಟ್ ಕನ್ನಡ ಅನ್ನೋದು ನಾವು ಮಾತಾಡೋದಕ್ಕೆ, ಅದನ್ನು ನಾವು ಬದುಕೋದಕ್ಕೆ ಉಪಯೋಗಿಸ್ಕೋಬೇಕು. ಅದರಿಂದ ಮಾತ್ರ ಕನ್ನಡನ ನಾವು ಉಳಿಸೋಕೆ ಸಾಧ್ಯ. ಆಮೇಲೆ ಇನ್ನು ಕನ್ನಡ ಅಂದರೆ ಇಂಗ್ಲೀಷು ಕನ್ನಡಕ್ಕೆ ವ್ಯತ್ಯಾಸ ಅಂದರೆ ಕನ್ನಡದಲ್ಲಿ ಇಲ್ಲಿರುವಂತಹ ಸಾಹಿತ್ಯ, ಎಷ್ಟೋ ಸಾಹಿತ್ಯ ಇದೆ, ಆ ಇಂಗ್ಲೀಷ್ ನಮಗೆ ಸಿಗೋದೇ ಇಲ್ಲ. ನಾನು ಕನ್ನಡ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಇಂಗ್ಲೀಷಲ್ಲಿ ನೀವೆಲ್ಲೂ ಕೂಡ ಈ ಛಂದಸ್ಸು ನಮ್ಮ ಕವಿಗಳು ಎಷ್ಟು ಸೂಪರ್ ಆಗಿ ಬಂದಿದ್ದಾರೆ ಅಂದರೆ, ಕನ್ನಡ ಒಂದು ಪದ್ಯ ಬರೆಯೋರು ಕೂಡ ಅದಕ್ಕೊಂದು ಲಘು ಗುಣ ಹಾಕಿ ಒಂದು ಪದ್ಯ ಬರೆದಿರ್ತಾರೆ. ವ್ಯಾಕರಣ ಬಗ್ಗೆ ಕೂಡ ಹೇಳ್ಬೋದು. ಅದು ನೋಡಿದ್ರೆ ಗೊತ್ತಾಗುತ್ತೆ ಅವರಿಗೆ ನಮ್ಮ ಭಾಷೆಯ ಮೇಲೆ ಎಷ್ಟು ಹಿಡಿತ ಇದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಇವತ್ತಿನ ಎಷ್ಟೋ ಜನರಲ್ಲಿ, ಅದು ನಮ್ಮ ಕನ್ನಡಿಗರಲ್ಲಿ ನಮ್ಮ ಭಾಷೆಯ ಮೇಲಿನ ಒಂದು ಪ್ರೀತಿ ಹೊರಟೋಗ್ತಾ ಇದೆ. ಬೇರೆ ಭಾಷೆಗೆ ನಾವು ಮಾರು ಹೋಗ್ತಾ ಇದ್ದೀವಿ. ಬೇರೆ ಭಾಷೆ ಕಲಿಬಾರ್ದು ಅಂತ ಏನಲ್ಲ, ಕಲಿಬೇಕು. ಆದರೆ ಮೊದಲು ನಮ್ಮ ಇವರು MSc, MPhil, DSSC ಪದವಿಯನ್ನು ಪಡ್ಕೊಂಡಿದ್ದಾರೆ. ಫಿಸಿಕ್ಸ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ಪ್ರಸ್ತುತ ಕೇಂಬ್ರಿಡ್ಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಡಿಪ್ಲೊಮಾ ಇನ್ ಸ್ಪೇಸ್ ಸೈನ್ಸ್ ISRO ಅಂಡ್ ಜೋಸೆಫ್ ಕಾಲೇಜು, ಪ್ರಾಜೆಕ್ಟ್ ಆನ್ ಸೂಪರ್ ಕಂಡಕ್ಟರ್ಸ್ IISc ಅಂಡ್ ಕ್ರೈಸ್ಟ್ ಕಾಲೇಜ್. ಹಾಗೆ ಸಾಕಷ್ಟು ಒಂದು ಸೇವಾ ಅನುಭವ, ಅಂದರೆ ಸುದೀರ್ಘ 24 ವರ್ಷಗಳ ಒಂದು ಸೇವಾ ಅನುಭವವನ್ನು ಹೊಂದಿರತಕ್ಕಂತಹ ಜೀವನ್ ಬಾಬು ಸರ್ ಅವರು ಕೇಂಬ್ರಿಡ್ಜ್ ಕಾಲೇಜಿನ ಪ್ರಾಂಶುಪಾಲರು ತಮ್ಮೆಲ್ಲರನ್ನ ಕುರಿತು ರಾಜ್ಯೋತ್ಸವ ಮಹತ್ವವನ್ನು, ರಾಜ್ಯೋತ್ಸವನ ಯಾಕೆ ಆಚರಣೆ ಮಾಡ್ತೀವಿ ಎನ್ನುವಂತಹ ಅನೇಕ ವಿಚಾರಗಳನ್ನು ಕುರಿತು ತಮ್ಮನ್ನ ಕುರಿತು ಮಾತನಾಡ್ತಾರೆ. ತಾವೆಲ್ಲರೂ ಕೂಡ ಕೇಳಿ ಪ್ರೋತ್ಸಾಹವನ್ನು. ಅಲ್ಲಿ ಬೇಡ ಅಂತ ಭಾರತೀಯಲ್ಲಿ ಬೇಡ, ನಾನು ಹೋಗಲ್ಲ. ನಮಿಸುತ್ತಾ ಪ್ರಾರ್ಥಿಸುತ್ತಾ ತಾಯಿ ಭುವನೇಶ್ವರಿ ದೇವಿಯನ್ನು ಮತ್ತಷ್ಟು ಪ್ರಾರ್ಥನೆಯಿಂದ ಇಷ್ಟು ಸಂತೋಷವಾಗಿ ಕನ್ನಡ ಆತ್ಮೋತ್ಸವವನ್ನು ಆಚರಿಸುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ತಾಯಿ ಭುವನೇಶ್ವರಿ ದೇವಿ ಮೇಲೆ ಭಕ್ತಿ ಮೂಡಲಿ ಎಂದು ಹೇಳಿಕೊಳ್ಳುತ್ತಾರೆ. ನಿಮ್ಮೆಲ್ಲರನ್ನೂ ಕೂಡ ಅಭಿನಂದಿಸುತ್ತಾ ಮಹೇಶ್ವರ್ ಹೇಳಿದ್ರು, ಬಹಳಷ್ಟು ಜನ ಕನ್ನಡ ರಾಜ್ಯೋತ್ಸವ ಅಷ್ಟೊಂದು ಸಂತೋಷವಾಗಿ ಆಚರಿಸಲ್ಲ, ನೀವು ಆಚರಿಸ್ತಾ ಇದ್ದೀರಿ. ಹಾಗಾಗಿ ನನಗೆ ನಿಮ್ಮನ್ನ ಅಭಿನಂದಿಸದೇ ಇರಬೇಕು ಆಗಲ್ಲ. ನನ್ನ ಅಭಿನಂದನೆಗಳು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಕಾಲೇಜಿನನ್ನು ನನಗೆ ಬಂದ ತಕ್ಷಣವೇ ನನಗೆ ತುಂಬ ಒಳ್ಳೆ ವೈಬ್ರೇಷನ್ ಸಿಕ್ತು. ನಿಮ್ಮ ಪ್ರಾಂಶುಪಾಲರು ಸ್ವಾಮಿ ಸರ್ ಅವರು ಅಲ್ಲಿ ಇರೋವಂಥ ಒಂದು ಜಾಗ ನೋಡಿದಾಗ ಕೂಡ ತುಂಬ ಸಂತೋಷ ಆಯಿತು. ತುಂಬ ಅಚ್ಚುಕಟ್ಟಾಗಿ ಈ ಕಾಲೇಜ್ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ನನಗೆ ಅನಿಸ್ತು. ಅವ್ರಿಗೂ ಕೂಡ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ತಿಳಿಸ್ತಾರೆ. ಮಹೇಶ್ವರ್ ಮಾತಾಡ್ತಾ ಇದ್ರು, ನಾನು ಅಂದ್ಕೊಂಡೆ ನಾನೇನು ಪ್ರಿಪೇರ್ ಆಗಿ ಬರಲಿಲ್ಲ, ಕನ್ನಡದ ಬಗ್ಗೆ ನಾನೇನು ಮಾತಾಡಲಿ ಅಂತ ಹೇಳಿ ತುಂಬ ಒಳ್ಳೆ ಮೆಸೇಜ್ನ ಕೊಟ್ಟರು. ಸೌಮ್ಯ ಮೇಡಮ್ ಮಾತಾಡ್ತಿದ್ರು, ಆ ಮಾತುಗಳು ಕೇಳಿದ್ರೆ ವಿಶೇಷವಾಗಿ ನನಗೇನು ಹೇಳೋದಿಲ್ಲ ಅಂತ ಬೆನ್ನೆಲ್ಲ ಮಗು ಮಾತಾಡ್ತು. ಎಷ್ಟು ಸ್ವಚ್ಛವಾಗಿ ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದೆ ಮಗುಗೂ ಕೂಡ ಅಭಿನಂದನೆಗಳು. ನಾಗರಾಜ್ ಸರ್ ತುಂಬ ಚೆನ್ನಾಗಿ ಕಾರ್ಯಕ್ರಮಿಸ್ತಾ ಇದ್ದೀರಾ, ಥ್ಯಾಂಕ್ ಯು. ಮಕ್ಕಳೇ, ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನನಗೆ ಒಂದು ಜವಾಬ್ದಾರಿ ಕೊಟ್ಟು ಭಾಷೆ ಬಗ್ಗೆ ತಿಳಿಸ್ಕೊಡಿ ಅಂತ. ನಾನು ಭಾಷೆ ಹಿನ್ನೆಲೆ ಇರುವಂಥ ವ್ಯಕ್ತಿ ಅಲ್ಲ, ನಾನು ಸೈನ್ಸ್ನಿಂದ ಬಂದಿರುವಂಥ ವ್ಯಕ್ತಿ. ಹಾಗಾಗಿ ಭಾಷೆಗೂ ಸೈನ್ಸ್ಗೂ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ. ಕನ್ನಡ ಭಾಷೆಗೂ ವೈಜ್ಞಾನಿಕ ವಿದ್ಯಾ, ವೈಜ್ಞಾನಿಕವಾಗಿ ರಚನೆ ಆಗಿದೆಯಾ ಈ ಭಾಷೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೆ ಈ ಒಂದು ಐಡಿಯಾ ಇತ್ತು, ಎಲ್ಲರೂ ಕೂಡ ರಾಜ್ಯೋತ್ಸವದ ಬಗ್ಗೆ ಮಾತಾಡ್ತಾರೆ, ಕನ್ನಡ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ, ಭಾಷೆ ಬಗ್ಗೆ ಮಾತಾಡ್ತಾರೆ ಇಲ್ವೋ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಅಂದ್ಕೊಂಡಿದ್ದು ಸರಿಯಾಯಿತು, ಭಾಷೆ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನನಗೆ ಅನಿಸ್ತು. ಕನ್ನಡ ಭಾಷೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ
ಕನಿಷ್ಠ ಅಂದರೆ 2000 ಸಂವತ್ಸರಗಳ ಇತಿಹಾಸ ನೀವು ಒಪ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಉದ್ದೇಶದಲ್ಲಿ ನಮಗೆ ಸಿಕ್ಕಿರುವಂಥ ಎವಿಡೆನ್ಸಸ್ ಪ್ರಕಾರ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಅದಕ್ಕಿಂತ ಕೂಡ ಬಹಳ ಪ್ರಾಚೀನವಾದದ್ದು ಭಾಷೆ, ಕನ್ನಡ ಭಾಷೆ ಅನ್ನೋದು ಬೇರೆ ಬೇರೆ ಪುರಾಣಗಳಲ್ಲಿ ಸಿಕ್ತಿರುವಂಥ ಎವಿಡೆನ್ಸಸ್. ಆದರೆ ಈ ಭಾಷೆಯ ರಚನೆ ಆಗಿದ್ದು ತನಗೆ ತಾಯಿಯಾಗಿರುವಂಥ ಸಂಸ್ಕೃತದಿಂದ ಅನ್ನೋದು ನಾವು ಮರಿಬಾರದು. ಸಂಸ್ಕೃತ ಭಾಷೆಯಿಂದ ಉತ್ಪನ್ನ ಆಗಿರುವಂಥ ಯಾವುದೇ ಭಾಷೆ ಆಗಲಿ ತುಂಬ ವೈಜ್ಞಾನಿಕವಾಗಿದೆ. ನಾವು ನಮ್ಮ ಭಾಷೆನ ಉಳಿಸ್ಕೋಬೇಕಂದ್ರೆ ಅದು ಅಷ್ಟು ಅಮೂಲ್ಯವಾಗಿರುವಂಥದ್ದು, ಅದರಲ್ಲಿ ಆ ಮಹತ್ವ ಇದೆ, ಶಕ್ತಿ ಇದೆ, ಇದು ವಿಶೇಷವಾಗಿರುವಂಥದ್ದು. ಪ್ರಪಂಚದಲ್ಲಿ ಬೇರೆ ಯಾವುದೇ ಭಾಷೆಗಳಿರುವಂಥ ಒಂದು ಹೊಸತು ಇದರಲ್ಲಿದೆ, ಶಕ್ತಿ ಇದರಲ್ಲಿದೆ, ಮಹಿಮೆ ಇದೆ ಅಂತಂದರೆ ನಾವು ಅದನ್ನು ಉಳಿಸ್ಕೊಳ್ತೀವಿ. ನಾನು ಕನ್ನಡ ಭಾಷೆ ಮಾತಾಡೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ, ಸಂತೋಷ ಪಡ್ತೀನಿ. ಯಾಕಂದರೆ ಅದರಲ್ಲಿರುವಂಥ ವೈಜ್ಞಾನಿಕ ನನಗೆ ಗೊತ್ತು. ಅದನ್ನು ಇವತ್ತು ನಿಮಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ವಿಶೇಷವಾಗಿ ನಿಮ್ಮ ಪಾಂಡಿತ್ಯ ಏನಿಲ್ಲ, ನನಗೆ ಸ್ವಲ್ಪ ಗೊತ್ತಿದೆ. ಹಾಗಾಗಿ ಏನಾದರೂ ತಪ್ಪುಗಳು ಬಂದರೆ ಕನ್ನಡದವರು ಮತ್ತು ನ್ಯಾಯಗಳು ಯಾರಿದ್ರೆ ಕೂಡ ನಾನು ಕ್ಷಮಿಸಬೇಕಂತ ಕೇಳ್ಕೊಳ್ತೀನಿ. ಹಿಂದಿ ಪಂಡಿತರು ಕೂತಿದ್ದಾರೆ. ಸೊ ಅವ್ರ ಮುಂದೆ ನನ್ನ ಕಪಿ ಪಾಂಡಿತ್ಯ ತೋರಿಸಬಾರ್ದು. ಆದ್ರೂ ಕೆಲವೊಂದು ವಿಷಯಗಳನ್ನು ಹೇಳಬೇಕಂತ ಅನ್ಸೋದಾಗ ಹೇಳ್ತಾ ಇದ್ದೀನಿ. ಭಾಷೆಯಲ್ಲಿರುವಂಥ ಈ ಅಕ್ಷರಗಳನ್ನು ನಾವು ವೋವಲ್ಸ್ ಮತ್ತು ಕನ್ಸೋನೆಂಟ್ಸ್ ಅಂತ ಹೇಳ್ತೀವಿ. ಸ್ವರಗಳು ಮತ್ತು ವರ್ಗಗಳು, ವ್ಯಂಜನಗಳು. ಈ ಅಕ್ಷರಗಳನ್ನು ನಮ್ಮ ಪೂರ್ವಜರು ತುಂಬ ವೈಜ್ಞಾನಿಕವಾಗಿ ಸೃಷ್ಟಿ ಮಾಡಿದ್ದಾರೆ. ನೀವು ವರ್ಗಗಳನ್ನ ತಗೊಳ್ಳಿ. ವರ್ಗಗಳು ಮೊದಲು ನೀವು ಸ್ವರಗಳನ್ನು ತಗೊಂಡ್ರೆ ಆನಿಂದ ಅಹ ತನಕ ಒಂದೊಂದು ಅಕ್ಷರ ಕೂಡ ಈ ಅಕ್ಷರ ಹೇಗೆ ಉತ್ಪನ್ನ ಆಗ್ತಾ ಇದೆ ನಮ್ಮ ಈ ಸ್ವರ ಪೇಟಿಕೆಯಲ್ಲಿ ನಾವು ಉಚ್ಚಾರಣೆ ಮಾತಾಡ್ತೀವಲ್ಲ, ಈ ವೋಕಲ್ ಸಿಸ್ಟಮ್ ಅಲ್ಲಿ ಒಂದೊಂದು ಅಕ್ಷರ ಎಲ್ಲಿಂದ ಉತ್ಪನ್ನ ಆಗ್ತಿದೆ ನೀವು ಸ್ವಲ್ಪ ಗಮನಿಸಿ ನೋಡಿದ್ರೆ ನಮ್ಮ ಭಾಷೆಯಲ್ಲಿರುವಂಥ ವಿಶೇಷತೆ ಗೊತ್ತಾಗುತ್ತೆ. ಇದಕ್ಕೆ ಕೆಲವು ಹೆಸರುಗಳನ್ನ ಕೊಟ್ಟಿದ್ದಾರೆ, ಯಾವುದು ಎಲ್ಲಿಂದ ಉತ್ಪನ್ನ ಆಗುತ್ತೆ ಅಂತ. ವರ್ಗಗಳಲ್ಲಿ ಯಾರೆಲ್ಲ ಇಲ್ಲಿ ಕನ್ನಡ ಮತ್ತು ಹಿಂದಿ ಓದ್ತಾ ಇದ್ದಾರೋ, ಒಂದು ವೇಳೆ ತೆಲುಗು ಹಿನ್ನೆಲೆ ಇದೆಯೋ ಅವ್ರಿಗೂ ಕೂಡ ಇದು ಅರ್ಥ ಆಗುತ್ತೆ. ಮೊದಲನೇ ವರ್ಗದಲ್ಲಿ ಖ ಖ ಗ ಜ್ಞ, ಖ ಖ ಗ ಗ ಜ್ಞ. ನೀವು ಉಚ್ಚಾರಣೆ ಮಾಡಬೇಕಾದ್ರೆ ಈ ಶಬ್ದಗಳು ನಿಮ್ಮ ಕಂಠದಿಂದ ನಾಲಿಗೆ ಕಂಠಕ್ಕೆ ಅಲ್ಲಿ ಟಚ್ ಆಗೋದ್ರ ಮೂಲಕ ಈ ಶಬ್ದಗಳು ಬರುತ್ತೆ. ಅದರಲ್ಲೂ ಕೂಡ 5 ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. ಕಂಠದಲ್ಲಿ ಕಾಯಲ್ಲಿ ಶುರುವಾಗುತ್ತೆ, ಖಾಯಲ್ಲಿ ಶುರುವಾಗುತ್ತೆ, ಗಾಯಲ್ಲಿ ಶುರುವಾಗುತ್ತೆ, ಘಾಯಲ್ಲಿ ಶುರುವಾಗುತ್ತೆ. ಹಂಗಾಗಿ ಈ ಶಬ್ದಗಳಿಗೆ ಮೊದಲನೇ ವರ್ಗದಲ್ಲಿರುವಂಥ ಈ ಅಕ್ಷರಗಳಿಗೆ ಕಂಠವ್ಯಗಳು ಅಂತ ಹೇಳಿದ್ದಾರೆ. ಕಂಠದಲ್ಲಿ ಉತ್ಪನ್ನ ಆಗುತ್ತೆ. ಇಷ್ಟಲ್ಲದೆ ಆದರೆ ಮಾತಿಗೆ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ನೀವು ಕೇಳಿರ್ತಾರೆ, ನಾವು ಮಾತಾಡೋ ಮಾತಿಗೆ, ನಾವು ಪ್ರೊಡ್ಯೂಸ್ ಮಾಡುವಂಥ ಈ ಶಬ್ದಕ್ಕೆ ಒಂದು ಶಕ್ತಿ ಇದೆ, ಒಂದು ಮಹತ್ವ ಇದೆ. ಅದ್ರ ಹಿಂದುಗಡೆ ಒಂದು ಅಧಿದೇವತೆ, ಆ ಶಬ್ದಗಳಲ್ಲಿ ಆ ತಾಯಿಯ ನಿಯಂತ್ರಣ ಇದೆ. ಅದಕ್ಕೆ ವಾಗ್ದೇವಿಗಳು ಅಂತ ಕೂಡ ಹೇಳ್ತಾರೆ. ಈ ಮೊದಲನೇ ವರ್ಗದಲ್ಲಿರುವಂಥ ಈ ಅಕ್ಷರಗಳಿಗೆ ಉಚ್ಚಾರಣೆ ಮಾಡೋದ್ರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ? ನೀವು ಭಾಷೆ ಮಾತಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಎಷ್ಟು ವಿಶೇಷವಾಗಿದೆ. ಇದು ನಿಜ ಅಂದರೆ ಇದು ಸೈಂಟಿಫಿಕ್ ಪ್ರೂವ್ ಆಗಿದೆ. ಅದಕ್ಕೆ ಉದಾಹರಣೆಗಳು ಕೊಡ್ತೀನಿ ನಾನು. ಮೊದಲನೇ ವರ್ಗದಲ್ಲಿರುವಂಥ ಅಕ್ಷರ ಖ ಖ ಗ ಗ ಜ್ಞ, ಇದು ನೀವು ಹೇಳೋದ್ರಿಂದ ಕಂಠಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಧಿಗಳು ಬರಲ್ಲ, ಬಂದರೆ ಬೇಗ ವಾಸಿಯಾಗುತ್ತೆ. ವೋಕಲ್ ಸಿಸ್ಟಮ್ ಕ್ಲೀನ್ ಆಗುತ್ತೆ, ತುಂಬ ಸ್ಪಷ್ಟವಾಗಿ ಆಗುತ್ತೆ. ನೀವು ಉಚ್ಚಾರಣೆ ಮಾಡುವಂಥದ್ದು ತುಂಬ ಸ್ಪಷ್ಟವಾಗುತ್ತೆ. ಇದು ಮೊದಲನೇ ವರ್ಗಕ್ಕಿರುವಂಥ ಶಕ್ತಿ. ಅದಕ್ಕಿರುವಂಥ ವಾಗ್ದೇವಿಯ ಒಂದು ಶಕ್ತಿಯನ್ನು ಗೊತ್ತಾ? ಕಾಮೇಶ್ವರಿ ಅಂತ ಹೇಳ್ತಾರೆ. ಈ ದೇವಿಯ ಹೆಸರು ಕಾಮೇಶ್ವರಿ. ಈ ತಾಯಿ ನಮಗೇನು ಬ್ಲೆಸ್ ಮಾಡ್ತಾಳೆ ಅಂದರೆ, ನಾವು ಏನು ಬಯಸುತ್ತೋ ಜೀವನದಲ್ಲಿ ನಾವು ಏನು ಅಚೀವ್ ಮಾಡಬೇಕು ಅನ್ನೋದು ಈ ಶಬ್ದಗಳನ್ನ ಇರುವಂಥ ಮಾತನಾಡ ಶ್ಲೋಕಗಳನ್ನ, ಮಂತ್ರಗಳನ್ನ ಹೇಳಿದ್ರೆ ನಾವು ಏನು ಇಚ್ಛೆ ಮಾಡ್ತೀವೋ ಅದು ನಮ್ಗೆ ಸಿಗುತ್ತೆ. ವಿಶೇಷವಾಗಿ ಒಂದು ವರ್ಗ ಅಷ್ಟೇ. ಎರಡನೇ ವರ್ಗ ನೋಡಿ, ನೀವು ಅದನ್ನ ತಾಳವ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ನಾಲಿಗೆನ ಪೆಲೆಟ್ಗೆ ಮೇಲಿರುವಂಥ ಬಾಯಲ್ಲಿರುವಂಥ ಮೇಲಿನ ಭಾಗಕ್ಕೆ ಟಚ್ ಮಾಡೋದ್ರ ಮೂಲಕ ಈ ಶಬ್ದಗಳು ಉತ್ಪತ್ತಿ ಆಗ್ತವೆ. ಛ ಛ ಜ ಛ ಜ್ಞ. ನೀವು ನಾಲಿಗೆನ ಪೆಲೆಟ್ಗೆ ಟಚ್ ಮಾಡದೆ ಈ ಶಬ್ದಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಕಂಠಗಳು ಅಷ್ಟೇ, ಕಂಠದಲ್ಲಿ ನಾಲಿಗೆಯನ್ನ ಟಚ್ ಮಾಡದೆ ಮಾಡೋಕ್ಕಾಗಲ್ಲ. ಖ ಖ ಗ ಜ್ಞ ಪ್ರೊಡ್ಯೂಸ್ ಆಗಲ್ಲ. ಹಾಗೆ ಛ ಛ ಜ ಜ ಜ್ಞ ತಾಲವ್ಯಗಳು ಪೆಲೆಟ್ನ ಟಚ್ ಮಾಡಬೇಕು. ಇದೇ ನಾಲಿಗೆಯಿಂದ ಮೂರ್ಧನ್ಯ ಅಂದರೆ ನಿಮ್ಮ ನಾಲಿಗೆ ತುದಿ ಭಾಗವನ್ನು ಪೆಲೆಟ್ಗೆ ಟಚ್ ಮಾಡಿದ್ರೆ ಮೂರ್ಧನ್ಯಗಳು ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್
ನೀವೊಂದ್ಸಲ ಹೇಳಿ ನೋಡಿ ಠ ಠ ಠ ಠ ನ. ಈ ನಾಲ್ಗೆ ಕೊನೆಯ ತುದಿನ ಮೇಲಕ್ಕೆ ನೀವು ಟಚ್ ಮಾಡಿಲ್ಲ ಅಂದ್ರೆ, ತಾಕಿಸ್ಲಿಲ್ಲ ಅಂದ್ರೆ ಈ ಶಬ್ದಗಳು ಬರಲ್ಲ. ಇದು ಪ್ರಯತ್ನ ಮಾಡಿ ನೋಡಿ, ಎಷ್ಟು ಸೈಂಟಿಫಿಕ್ ಆಗಿದೆ. ಇದನ್ನ ನಾವು ಬಿಟ್ಕೊಡಕ್ ಸಾಧ್ಯ? ಈ ಭಾಷೆನ ಬಿಟ್ಬಿಡ್ತೇವೆ ನಾವು. ಯಾರು ಬಿಟ್ಟರೆ ಅವ್ರಿಗಿಂತ ಈಗ ಹಾಗೆ ಈ ಶಬ್ದಗಳು ಹೇಳೋದ್ರಿಂದ ಲಾಭ ಏನು? ಯಾವ ದೇವತೆ ನಮಗೆ ಕರುಣೆ ತೋರಿಸ್ತಾಳೆ? ಈ ಶಬ್ದಗಳು ಹೇಳೋದ್ರಿಂದ ತಾಳಮಯಗಳನ್ನು ಹೇಳಿದ್ರೆ, ಅಂದ್ರೆ ಚಾ ಚಾ ಜಾ ಜಾ ನಾವು ಹೇಳಿದ್ರೆ ಯಾರಿಗೆಲ್ಲ ಐ ಇಶ್ಯೂಸ್ ಇರುತ್ತೋ, ಕಣ್ಣಿನ ಸಮಸ್ಯೆಗಳಿರುತ್ತೋ ಇದು ಹೋಗುತ್ತೆ. ಈ ಶಬ್ದಗಳನ್ನ ಪದೇ 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 ಉಚ್ಚಾರಣೆ ಮಾಡುವಂತ ಮಂತ್ರಗಳಾಗ್ಲಿ, ಶಬ್ದಗಳಾಗ್ಲಿ, ಭಾಷೆ ಆಗಲಿ ನೀವು ಬಳಸಿದ್ರೆ ಐ ರಿಲೇಟೆಡ್ ಇಶ್ಯೂಸ್ ನೀವು ಗೌರವ, ಸಂತೋಷವಾಗಿ, ಧೈರ್ಯವಾಗಿ, ಭಾಷೆನ ತುಂಬಾ ಬ್ಯೂಟಿಫುಲ್ ಆಗಿ ಕ್ಲಾಸಿಫೈ ಆಗಿದೆ. ನೀವು ಆಂಗ್ಲದಲ್ಲಿ ಈ ವಿಶೇಷತೆ ನೋಡಕ್ಕಾಗಲ್ಲ. ಹರ್ಷ ಸರ್ ನನ್ನ ಕ್ಷಮಿಸಬೇಕು. ಆಂಗ್ಲವನ್ನ ತೆಗೆಯುವಂತ ಕೆಲಸ ಏನಲ್ಲ, ಅದಕ್ಕೆ ಇರುವಂತ ವಿಶೇಷತೆ ಅದಕ್ಕಿದೆ. ಆದ್ರೆ ನಾವು ಆಂಗ್ಲಕ್ಕಿಂತ ಕೂಡ ಕನ್ನಡ ಜಾಸ್ತಿ ಬಳಸೋದ್ರಿಂದ ನಮ್ಮ ವಾಕ್ ಶಕ್ತಿ ಬೆಳೆಯುತ್ತೆ, ಆರೋಗ್ಯ ಬೆಳೆಯುತ್ತೆ. ಅದ್ರ ಮೂಲಕವಾಗಿ ನಾವು ತುಂಬಾ ಕ್ರಿಯೇಟಿವ್ ಆಗ್ತೀವಿ. ಈಗ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಗಮನಿಸಿ ಒಂದ್ಸಲ, ಭಾರತೀಯರ ಸಾಧನೆಗಳು ತುಂಬಾ ಹೆಚ್ಚಿದೆ. ಅದು ಕಾರಣ ಏನು ಅಂತ ಅಮೆರಿಕದಲ್ಲಿ ಒಂದು ಯೂನಿವರ್ಸಿಟಿ ರಿಸರ್ಚ್ ಮಾಡಿದ್ರು. ಯಾಕೆ ಅಮೆರಿಕಾಗೆ ತುಂಬಾ ವೀಸಾಗಳು ಇಂಡಿಯಾದಿಂದ ಹೋಗ್ತಾ ಇದೆ ಅಂತ. ಅಮೆರಿಕಾಗೆ ಹೋಗುವಂತ 50% ವೀಸಾಗಳು ಇಂಡಿಯಾದಿಂದ ಹೋಗುತ್ತಂತೆ. ಅದರಲ್ಲೂ ಕೂಡ ಇನ್ನೊಂದು 50% ವೀಸಾಗಳು ದಕ್ಷಿಣ ಭಾರತ ದೇಶದಿಂದ ಹೋಗುತ್ತದೆ. ಅದರಲ್ಲೂ ಕೂಡ ಪ್ರಧಾನವಾಗಿ ಆಂಧ್ರ ಮತ್ತು ಕರ್ನಾಟಕದಿಂದ ವೀಸಾಗಳು ಜಾಸ್ತಿ ಇದೆ ಅಂತ. ಅದಕ್ಕೆ ರಿಸರ್ಚ್ ಮಾಡಬೇಕು, ಯಾಕೆ ಇಷ್ಟು ಟ್ಯಾಲೆಂಟ್ ಹೇಗೆ ಬಂತು ಅಂತ. ಆ ರಿಸಲ್ಟ್ ಏನಾಯಿತು ಅಂದರೆ, ಗೋದಾವರಿ ನದಿ ತೀರದಲ್ಲಿ ಹೋಗಿ ರಿಸರ್ಚ್ ಮಾಡಿದ್ರು. ರಿಸರ್ಚಲ್ಲಿ ಏನು ಗೊತ್ತಾಯಿತು ಅಂದರೆ, ಅವರಿಗೆ ಈ ಪ್ರಾಂತದಲ್ಲಿರುವಂಥ ಜನರು ಮಾತಾಡುವಂಥ ಭಾಷೆ ತುಂಬ ವೈಜ್ಞಾನಿಕವಾಗಿದೆ. ಅವರು ಸಾವಿರಾರು ವರ್ಷಗಳಿಂದ ಈ ಭಾಷೆ ಮಾತಾಡಿ ತುಂಬ ಕ್ರಿಯೇಟಿವ್ ಆಗಿದ್ದಾರೆ. ಅಂದರೆ ಈ ಭಾಷೆ ಬಳಸೋರು ಕ್ರಿಯೇಟಿವ್ ಆಗಿದ್ದಾರೆ ಅಂತ ಪ್ರೂವ್ ಆಯಿತು. ಈ ರೀತಿ ಇನ್ನು ಎಷ್ಟೊಂದು ವಿಶೇಷಗಳು ನನಗೆ ತುಂಬ ಸಮಯ ತಗೊಳ್ಳೋದಕ್ಕೆ ಸರಿಯಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಭಾಷೆಯಲ್ಲಿ ಎಷ್ಟೊಂದು ವಿಶೇಷಗಳಿವೆ. ಕನ್ನಡದವರು ಆಗಿರ್ಬೇಕಂದ್ರೆ ಹೆಮ್ಮೆ ಪಡೋದಕ್ಕೆ ಭಾಷೆ ಒಂದೇ ಸಾಕಾಗ. ಭಾಷೆ ಮಾತ್ರನೇ ಇಲ್ಲ, ಈ ರಾಜ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಜ್ಞಾನಪೀಠ ಪ್ರಶಸ್ತಿಗಳು ಬೇರೆ ಯಾವುದೇ ಭಾಷೆ ಜ್ಞಾನಪೀಠ ಪ್ರಶಸ್ತಿಗಳು. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಭಾಸ್ಕರಾಚಾರ್ಯರು, ಗ್ರೇಟೆಸ್ಟ್ ಮ್ಯಾಥಮ್ಯಾಟಿಷಿಯನ್ ಹೂ ಲಿವ್ಡ್ at least 3000 years ago, ಬಿಲಾಂಗ್ಸ್ ಟು ಕರ್ನಾಟಕ. ಭಾರತ ದೇಶ ರೆಸ್ಟ್ ಆಫ್ ದಿ ವರ್ಲ್ಡ್ಗೆ ಜ್ಞಾನ ಕೊಟ್ಟಿದೆ. ಅದರಲ್ಲಿ ಪ್ರಧಾನ ಪಾತ್ರೆ ಕರ್ನಾಟಕದಾಗಿರೋದು ತುಂಬ ಹೆಮ್ಮೆಯ ವಿಷಯ. 3 ವಿಶೇಷವಾಗಿರುವಂಥ ತತ್ವಗಳನ್ನು ಬೋಧನೆ ಆಗಿರುವಂಥದ್ರಲ್ಲಿ ಮಧ್ವ ಸಂಪ್ರದಾಯ ಏನಿದೆಯೋ ಈ ಕರ್ನಾಟಕದವರಾಗಿ ಪ್ರಪಂಚಕ್ಕೆ ಕೊಟ್ಟಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ನಾನು ಆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಲ್ಲ, ಆದರೆ ಅದರಲ್ಲಿರುವಂಥ ಸೈನ್ಸ್ ಗೊತ್ತಿರೋದ್ರಿಂದ ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ಋಷಿಶೃಂಗರು ತಪಸ್ಸನ್ನು ಆಚರಿಸುವಂಥ ಅವ್ರ ತಪಸ್ಸೇ ಒಂದು ವಿಶೇಷ. ನೀವು ಕೇಳಿದ್ರೆ ಅಂದರೆ ತುಂಬ ಸಂತೋಷ ಆಗುತ್ತೆ. ನಿಮಗೆ ಎಷ್ಟೊಂದು ವಿಶೇಷವಾದಂಥ ವಿಷಯಗಳನ್ನು ಅರ್ಥ ಆಗುತ್ತೆ. ಋಷಿಶೃಂಗರು ತಪಸ್ಸು ಮಾಡಿರುವಂಥ ಜಾಗದಲ್ಲಿ ಶಂಕರಾಚಾರ್ಯರು ಸಾರ್ವಭೌಮ ಶಂಕರ ಪೀಠವನ್ನು ಸ್ಥಾಪಿಸಿರುವಂಥ ಶೃಂಗೇರಿ ನಮ್ಮ ದೇಶದಲ್ಲಿದೆ. ಶಾರದಾ ಪೀಠ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿರುವಂಥ ಯುನೆಸ್ಕೋ ಶಾರದಾ ಪೀಠ ನಮ್ಮಲ್ಲಿದೆ. ನೋಡಿದ್ದೀನಿ. ವಿಜಯನಗರ ಡೈನೆಸ್ಟಿ ಜೋಗ ಫಾಲ್ಸ್ ನಮ್ಮಲ್ಲಿದೆ. ಇಂಡಿಯಾದಿಂದ ಹೈಯೆಸ್ಟ್ ಎಕ್ಸ್ಪೋರ್ಟ್ ಕಾಫಿ ಮಾಡುವಂಥ ಪ್ರಾಂತ ನಮ್ಮ ಪ್ರಾಂತವಾಗಿದೆ, ಕರ್ನಾಟಕವಾಗಿದೆ. ನೀವು ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳನ್ನು ಹೇಳ್ತಾ ಹೋದ್ರೆ ಎಷ್ಟೊಂದು ಹೊತ್ತು ಇದನ್ನೇ ಮಾತಾಡಬೇಕಾಗುತ್ತೆ. ಹಾಗಾಗಿ ಭಾಷೆಗೆ ತುಂಬ ಪ್ರಾಧಾನ್ಯ ಕೊಡಬೇಕು ಅನ್ನೋ ಒಂದು ಏನೇನಂತ ಒಂದು ಗೊತ್ತಿರುವಂಥ 4 ವಿಚಾರಗಳನ್ನು ಹಂಚ್ಕೊಂಡಿದ್ವಿ. ಇಲ್ಲಿ ಪಂಡಿತರಾಗಿದ್ದು ನಮಗೆ ತಪ್ಪುಗಳ ಬಗ್ಗೆ ಕ್ಷಮಿಸಬೇಕಂತ ಕೋರ್ಕೊಳ್ತಾ, ಮತ್ತೊಮ್ಮೆ ಭಾರತ ಮಾತೆನ ಅವಳ ಪುತ್ರಿ ಆಗಿರುವಂಥ ಭುವನೇಶ್ವರಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ, ನಿಮ್ಗೆಲ್ರಿಗೂ ಕೂಡ ಆಯುಧ, ಆರೋಗ್ಯ, ಐಶ್ವರ್ಯಗಳು ಸಿಗಲಿ ಅಂತ, ಜ್ಞಾನ ಸಿಗಲಿ ಅಂತ, ಕನ್ನಡ ಭಕ್ತಿ ಬರಲಿ ಅಂತ, ಕರ್ನಾಟಕ ಭಕ್ತಿ, ದೇಶಭಕ್ತಿ ಬರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಉಪನ್ಯಾಸವನ್ನು ವಿರಮಿಸ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ರಲ್ಲ. ದೊಡ್ಡ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಅಂದರೆ ಸ್ವಲ್ಪ ಸಾಮಾನ್ಯವಾಗಿ ನಾವು ಯಾವ ಭಾಷೆಯಲ್ಲಿ ನಾವು ಅಧ್ಯಯನ ಮಾಡಿರ್ತೀವಿ, ಅದು ಪದವಿ ಆಗ್ಬೋದು, ಸ್ನಾತಕೋತ್ತರ ಆಗಿರ್ಬೋದು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾವು ಹೆಚ್ಚಿನ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥದ್ದು ಅದೇನು ಹೆಚ್ಚಲ್ಲ. ಆದರೆ ಸರು ಉಪನ್ಯಾಸ ಕೊಡ್ತಕ್ಕಂಥದ್ದು
ಭೌತಶಾಸ್ತ್ರ ವಿಭಾಗ. ಫಿಸಿಕ್ಸ್ನಲ್ಲಿ ಅವರು ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ರು ಕೂಡ ನಮ್ಮ ಭಾಷೆಯ ಮೇಲೆ, ಕನ್ನಡ ಭಾಷೆಯ ಮೇಲೆ ಇರ್ತಕ್ಕಂತಹ ಅಗಾಧ ಜ್ಞಾನ ಏನಿದೆ, ಆ ಜ್ಞಾನ ಇವರು ಹೇಳಿರ್ತಕ್ಕಂಥ ಮಾತುಗಳಿಂದ ನಮಗೆ ಗೊತ್ತಾಗುತ್ತೆ. ಕನ್ನಡ ಭಾಷೆ ನಿನ್ನೆ ಮೊನ್ನೆಯದಲ್ಲ, 2000 ವರ್ಷಗಳ ಇತಿಹಾಸ ಹೊಂದಿದೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಸತ್ಯ ಅದು. 2000 ವರ್ಷಗಳ ಹಿಂದೆಯಿಂದಲೂ ಕೂಡ ನಮ್ಮ ಭಾಷೆ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಗೀತೆಯನ್ನು ಬರೆದಿದ್ದಾರೆ. ರನ್ನಪಂಪ ಕವಿಗಳ ಭವ್ಯ ಕಾವ್ಯ ಕನ್ನಡ, ಜೀವನದಿ ನಲಿಯುತ್ತಿನ ಪುಣ್ಯ ಭೂಮಿ ಕನ್ನಡ, ಕನ್ನಡದಾರದಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನೆ ತಂದ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ, ನಾಟ್ಯ ರಾಣಿ ಶಾಂತಗಯ್ಯ ಕೀರ್ತಿ ತಂದ ಕನ್ನಡ, ವೀರರಾಣಿ ಚೆನ್ನಮ್ಮನ ನೆನಪು ಕೊಡುವ ಕನ್ನಡ, ರನ್ನಪಂಪ ಕವಿಗಳ ಭವ್ಯ ಕಾವ್ಯ ಕನ್ನಡ, ಜೀವನದಿ ನಲಿಯುತ್ತಿನ ಪುಣ್ಯ ಭೂಮಿ ಕನ್ನಡ. ಈ ಗೀತೆ ಕೇಳಿದ್ರೆ ಗೊತ್ತಾಗುತ್ತೆ, ರನ್ನ ಪಂಪ ಅವೆಲ್ಲ ನಿನ್ನೆ ಮೊನ್ನೆ ಕವಿಗಳಲ್ಲ, ಅವರು ಸಾಕಷ್ಟು ವರ್ಷದ ಹಿಂದಿನ ಕವಿಗಳು. ಹಾಗಾಗಿ ಸರಿ ಇದು 100ಕ್ಕೆ 100ರಷ್ಟು ಸತ್ಯ. 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ಹಾಗೆಯೇ ಭಾಷೆಗಳಿಗೆ ವಿಜ್ಞಾನಕ್ಕೆ ಏನು ಒಂದು ಸಂಬಂಧ ಇದೆ ಅಂತಕ್ಕಂಥ ಒಂದು ವಿಚಾರವಾಗಿ, ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂತಹ ಒಂದು ವಿಚಾರಗಳನ್ನ ಕಾವರ್ಗದಿಂದ ಳಾವರ್ಗ ಏನಿದೆ ಅದು ಆ ಒಂದು ಅಕ್ಷರಗಳನ್ನು ಹೇಳ್ತಾ ಯಾವ ರೀತಿಯಾಗಿರ್ತಕ್ಕಂತಹ ನಮ್ಮ ಒಂದು ನಾಲಿಗೆಗಾಗಿರ್ಬೋದು, ಮನಸ್ಸಿಗಾಗಿರ್ಬೋದು, ಹಲ್ಲುಗಳಿಗಾಗಿ ಆಗಿರ್ಬೋದು, ಮೂಗಿಗಾಗಿರ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತದೆ, ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳುವಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ಬೀರ್ತವೆ ಅನ್ನುವಂತಹ ವಿಚಾರವಾಗಿ ಸುದೀರ್ಘವಾದ ಮಾಹಿತಿಯನ್ನ ನೀಡಿದಂತಹ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಸ್ವಾಮಿ ಸರ್ ಅವರು ಒಂದಷ್ಟು ಹಿತವಚನಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತೇವೆ. ಮೈಕ್ ತಾಯಿ ಭುವನೇಶ್ವರಿ ದೇವಿಗೆ ಜೈ ಅನ್ನುವ ಮೂಲಕ ಸ್ಟಾರ್ಟ್ ಮಾಡೋಣ. ತಾಯಿ ಭುವನೇಶ್ವರಿ ದೇವಿಗೆ ಜೈ, ತಾಯಿ ಭುವನೇಶ್ವರಿ ದೇವಿಗೆ ಜೈ, ತಾಯಿ ಭುವನೇಶ್ವರಿ ದೇವಿಗೆ ಜೈ. ವೇದಿಕೆ ಮೇಲೆ ಆಸೀನರಾಗಿರುವ ಜೈ ನಮ್ಮ ದ್ವಿತೀಯ ರೋಡಿ PUC ಶೀಟರ್ ಬಡತನಕ್ಕೆ ಜೈ, ಮಕ್ಕಳ ಪರೀಕ್ಷಾ ಕೇಂದ್ರವಾಗಿರುವ ಡ್ಯಾನ್ಸರ್ ಪಾರ್ಥ್ಗೆ ಜೈ. ಪ್ರಾಂಶುಪಾಲರೇ ಮೇರಾ ಅವರು ನೈ ಬಂದು ನನ್ನ ಆತ್ಮೀಯರು, ಜೊತೆಗೆ ಸಹೃದಯ ಇರುವಂಥವರು. ನಿಮ್ಮ ಸಹೃದಯಕ್ಕೆ ನನ್ನ ಧನ್ಯವಾದಗಳು. ಯೋಗ ಎಲ್ಲಿದೆ ಯೋಗ್ಯತೆ ಹುಡ್ಕೋ ಬರುತ್ತೆ ಸರ್. ಯೋಗ ಎಲ್ಲಿದೆ ಯೋಗ್ಯತೆ ಹುಡ್ಕೋ ಬರುತ್ತೆ. ಇವತ್ತು ನಮ್ಮದು ಗೆಸ್ಟ್ ಆಗಿದ್ರು ಆ್ಯಕ್ಚುಲಿ ಪ್ರವೀಣ್ ಬಾಬು ಸರ್. ಆದರೆ ನಮ್ಮ ಮಹೇಶ್ ಸರ್ ಯೋಗ ನೋಡಿ ಅವರಿಗೆ ಅರ್ಜೆಂಟಾಗಿ ಕೋರ್ಟಿಂದ ಕಾಲ್ ಬರುತ್ತೆ, ತಕ್ಷಣ ಅವ್ರು ಅಲ್ಲೋದ್ರು, ಆ ಜಾಗಕ್ಕೆ ಇವ್ರು ಬಂದರು. ಅಂದರೆ ಅವರಿಗೆ ಯೋಗ ಹುಡ್ಕೊಂಡು ಹೋಗಿದ್ದ ಯೋಗ್ಯತೆ ನೋಡಿ ಸರ್ ಮಹೇಶ್ ಸರ್ ಅವರೇ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗುವಂತಹ ವರ್ತೂರು ಸಂತೋಷ್ ಅವರೇ, ಹಾಗೆ ನಮ್ಮ ಈ ಎಲ್ಲದರ ಆಧಾರ ಸ್ತಂಭವಾಗಿರುವಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರೇ ಹಾಗೂ ನನ್ನ ಸಹಯೋಗಿಗಳೇ, ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಮೊದಲು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂದರೆ ಶಾಂತವಾಗಿ ಕೂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ನಾನು ಕನ್ನಡ ಆತ್ಮೋತ್ಸವ ಇದರ ಕ್ಲಾರಿಫಿಕೇಶನ್ ವಿವರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ BCA ಮಕ್ಕಳನ್ನು ನಾನು ನೆನ್ಕೊಳ್ಳೇಬೇಕು. ಇಲ್ಲಿ ಫೈನಲ್ ಇಯರ್ BCA ಮಕ್ಕಳು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆಯಿಂದ ಶುರು ಮಾಡಿದಾರೆ. ನಮ್ಮ ಸೀನಿಯರ್ಸ್ ಮತ್ತೆ ರಾತ್ರಿ ನಾವು 7:30ವರೆಗೆ ಇಲ್ಲೇ ಇದ್ವಿ. ನಾವು ಆಗ್ತೀವಿ. ಮತ್ತೆ ಬೆಳಗ್ಗೆ 6:30 2 ವರ್ಷ ನಿಮಗೆ ಈ ನಮ್ಮ ಕಾಲೇಜಿನ ಮೂಲಕ ಮತ್ತೆ ಈ ಸ್ಟೇಜಿನ ಮೂಲಕ ಒಂದು ಧನ್ಯವಾದವನ್ನು ಖಂಡಿತ ಅರ್ಪಿಸ್ತೀವಿ. ಆ ಒಂದು ಸಂದರ್ಭದಲ್ಲಿ ನನಗೆ ಆ ಮಕ್ಕಳು ಕೇಳಿದ್ರು, ಸರ್ ಕನ್ನಡ ಆತ್ಮೋತ್ಸವ ಏನು ಸರ್
ಕನ್ನಡ ರಾಜ್ಯೋತ್ಸವ ಅಲ್ವಾ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಪರರ ಆತ್ಮ ಪರಮಾತ್ಮ, ಪರರ ಆತ್ಮ ಬೇರೆಯವರಿಗಾಗಿ ಇರುವಂತಹ ಆತ್ಮ ಪರಮಾತ್ಮ ಯಾರು? ದೇವರು. ದೇವರು. ಹಾಗೇನೆ ಕರ್ನಾಟಕಕ್ಕಾಗಿ ಇರುವ ಆತ್ಮ, ಕರ್ನಾಟಕಕ್ಕಾಗಿ ಇರುವ ಆತ್ಮ ಕನ್ನಡ. ಅದಕ್ಕೋಸ್ಕರ ಕನ್ನಡದ ಆತ್ಮ ಉತ್ಸವ ಅಂದ್ರೆ ಇಲ್ಲಿ ಕನ್ನಡ ಜೀವದ ಉತ್ಸವ, ಕನ್ನಡ ಮನಸ್ಸುಗಳ ಉತ್ಸವ, ಯಾರ ಆತ್ಮದಲ್ಲಿ ಕನ್ನಡ ತುಂಬಿದ ಅವರ ಉತ್ಸವ. ಒಟ್ಟಲ್ಲಿ ಕನ್ನಡದ ಆತ್ಮೋತ್ಸವ ಇವತ್ತು ನಮ್ಮ ರಾಜಧಾನಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರಣಕ್ಕೆ ನಾವು ಯಾಕೆಂದ್ರೆ ನಾನು ತಪ್ಪಾಗಿ ಭಾವಿಸ್ಬೇಡಿ, ನಾನು ಕೋಲಾರ ಕಡೆ ಹೋಗ್ತೀನಿ, ಎಕ್ಕಡ ಈ ಕಡೆ ಹೋಗ್ತೀನಿ, ಎಲ್ಲಿಗೆ ಎಲೆಕ್ಟ್ರಾನಿಕ್ಸ್ ಕಡೆ ಸೊಲ್ಲಡ. ಈ ಮಧ್ಯದಲ್ಲಿ ನಮ್ಮ ಅವಸ್ಥೆ ಏನಿದೆ ಆತ್ಮದಿಂದ ಬರಬೇಕಾಗಿದೆ ಕನ್ನಡ. ಅದಕ್ಕೋಸ್ಕರ ಅದಕ್ಕೆ ಆತ್ಮೋತ್ಸವ ಅಂತ ಹೆಸರಿಟ್ವಿ. ಅದರ ಜೊತೆಗೆ ನಾನು ಕನ್ನಡದ ಬಗ್ಗೆ ತುಂಬ ಹೆಮ್ಮೆ ನನಗೆ. ಕಾರಣ ಅಷ್ಟೇ, ಹೇಳ್ತಾರೆ ನಮ್ಮ ವಿಶ್ವದಲ್ಲಿ ಭಾರತದಲ್ಲಿ ಹುಟ್ಟೋದು ನಮ್ಮದು ಲಕ್ ಅಂತ, ನಮ್ಮ ಭಾಗ್ಯ. ಯಾಕೆ ಅಂತಂದ್ರೆ ಸರ್ ಡೆವಲಪಿಂಗ್ ಕಂಟ್ರಿ ಎಲ್ಲ ಇದಾವಲ್ಲ ಸರ್, ಭಾರತದ ಬಗ್ಗೆ ಮಾತಾಡ್ತಿದ್ರೆ ಇನ್ನೂ ನೀವು ಡೆವಲಪಿಂಗ್ ಅಲ್ವಾ ಸರ್ ಅಂತ. ನೋಡಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಬೇಕಾಗಿರುವಂಥದ್ದು ದುಡ್ಡು, ಸಂಪತ್ತು, ಆಸ್ತಿ ಅಲ್ಲ. ಮನುಷ್ಯ ಆಗಿ ಹುಟ್ಟಿದ ಮೇಲೆ ಬೇಕಾಗಿರುವಂಥದ್ದು ಮನುಷ್ಯತ್ವ, ಮನುಷ್ಯನ ತತ್ವ, ಆಚಾರ, ವಿಚಾರ, ಸಂಸ್ಕೃತಿಯನ್ನ ಒಂದು ವೇಳೆ ಇಡೀ ವಿಶ್ವಕ್ಕೆ ಒಂದು ದೇಶ ಹರಡಿದೆ ಅಂದ್ರೆ ಅದು ನಮ್ಮ ಭಾರತ ದೇಶ. ಅದಕ್ಕೋಸ್ಕರ ಭಾರತ ಹುಟ್ಟಿದ್ದಕ್ಕೆ ನಾವು ಧನ್ಯ. ಅದರಲ್ಲೂ ನಮ್ಮ ಸೌಭಾಗ್ಯ ಏನು ಗೊತ್ತಾ, ಭಾರತದಲ್ಲೂ ಕರ್ನಾಟಕದಲ್ಲಿ ಯಾರು ಹುಟ್ಟಿದೀವಲ್ಲ, ಖಂಡಿತ ನಾವು ಅತ್ಯಂತ ಅದೃಷ್ಟವಂತರು ಮತ್ತು ಸೌಭಾಗ್ಯವಂತರು. ಯಾಕೆ ಹೇಳ್ತೀನಿ, ಕರ್ನಾಟಕ ಕರುನಾಡು, ಕರುಣೆ, ಕರುಣೆಯಿಂದ ತುಂಬಿದಂತಹ, ದಯೆಯಿಂದ ತುಂಬಿದಂತಹ ಈ ದೇಶದಲ್ಲಿ ಒಂದು ರಾಜ್ಯ ಇರೋದು ನಮ್ಮ ಕರ್ನಾಟಕ. ದೇಶದಿಂದ ಎಲ್ಲಿಂದ ಬರಲಿ, ಕೇವಲ ದೇಶ ಹೇಳ್ತಾ ಇಲ್ಲ ನಾನು ಆಕ್ಚುಲಿ ಕನ್ನಡ ಬಗ್ಗೆ ಭಾವೋಕ್ತವಾಗಿ ಮಾತಾಡೋದಕ್ಕೆ ಕಾರಣ ಇಷ್ಟೇ. ಅದರ ಇಂಚಿಂಚು ಮೋಸ್ಟ್ಲಿ ನನ್ನ ನರ ನಾಡಿಗಳಲ್ಲೂ ಕನ್ನಡ ಏನಾಗ್ತಾ ಅಂದ್ರೆ ಧಮನಿಯಲ್ಲೂ ನನ್ನ ಕನ್ನಡ ನೋಡಿ. ದಯೆಯೇ ಧರ್ಮದ ಮೂಲ ಅಂತ ಹೇಳಿದಂತಹ ಕೂಡ ನಮ್ಮ ಕರ್ನಾಟಕ. ಆ ದಯೆಯಿಂದ, ಕರುಣೆಯಿಂದ, ಪ್ರೀತಿಯಿಂದ ಇರುವಂತಹ ಒಂದು ರಾಜ್ಯ ಅದು ಕರ್ನಾಟಕ. ಯಾರೇ ಬರಲಿ, ಕೇವಲ ನಮ್ಮ ದೇಶದಿಂದ ಅಲ್ಲ, ವಿದೇಶದಿಂದ ಬಂದಂತಹ ಜನಗಳನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಅಪ್ಪಿಗೆ ಕೊಟ್ಟು ಸ್ವಾಗತಿಸುವಂತ ಒಂದು ರಾಜ್ಯ ಅದು ನಮ್ಮ ಕರ್ನಾಟಕ. ನಾನು ಯಾವುದೇ ರಾಜ್ಯ ಅಥವಾ ಭಾಷೆಯನ್ನ ತೆಗೆದುತ್ತಾ ಇಲ್ಲ. ನಾನು ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ. ಕರ್ನಾಟಕದ ಬಗ್ಗೆ ಹೇಳುವಾಗ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ನಾನು PG ಓದುವಾಗ ನಮ್ಮ ಪಕ್ಕದ ಒಂದು ರಾಜ್ಯಕ್ಕೆ ನಾವು ಪ್ರವಾಸಕ್ಕಂತ ಹೋಗ್ತೀವಿ, ಗೋವಾ. ಅಲ್ಲಿ ನಮಗೆ ಕನ್ನಡ ಗೊತ್ತಿಲ್ಲ. ನಾವು ಆ ಜಾಗಕ್ಕೆ ಹೋಗೋದಕ್ಕೆ ಕೇಳ್ತಾ ಇದ್ದೀವಿ ಎಲ್ಲಿ ಹೋಗೋದು ಅಂತ. ನಾವು ಹಿಂದಿ ಸ್ಟೂಡೆಂಟ್ ಆಗಿದ್ವಿ, ಹಿಂದಿಯಲ್ಲಿ ಕೇಳ್ತೀವಿ. ಯಾಕಂದ್ರೆ ಆ ಒಂದು ರಾಜ್ಯ ಬರೋದು ಇದೇ ಭಾರತದಲ್ಲಿ. ನಾವು ಹಿಂದಿ ಮಾತಾಡಿದ್ದು ತಪ್ಪಿದ್ದಿಲ್ಲ, ಆದ್ರೆ ಅವ್ರು ಏನು ಮಾಡಿದ್ರು ಅಂದ್ರೆ ಕಂಟಿನ್ಯೂಸ್ ಆಗಿ ಅವರ ಭಾಷೆಯಲ್ಲೇ ಹೇಳೋ ಪ್ರಯತ್ನ ಮಾಡಿದ್ರು. ನಮ್ಗೆ ಅರ್ಥನೇ ಆಗಿಲ್ಲ. ನಮ್ಮ ಲಕ್ಕು ಯಾರೋ ಒಂದು ಮುಸ್ಲಿಂ ಸಿಕ್ಕಿದ್ರು, ಡ್ರೈವರು, ಅವ್ರು ನಮ್ಮನ್ನ ತಪ್ಪಿಸಿದ್ರು. ಅದೇ ನೀವು ಕರ್ನಾಟಕ ಬಂದು ನೋಡಿ, ನಮಗೆ ಹಿಂದಿ ಬರ್ತಾ ಇದ್ರೇನು ಅಲ್ಲೇ ಇದರ್ ಜಾ ನಮ್ಮ ಧನನ ಮಾರಿಕೊಂಡು ಆ ಪ್ರೀತಿ ಕರುಣೆಯಿಂದ ನಾವು ಒಪ್ಕೋತೀವಲ್ಲ, ಇಂಥ ಒಂದು ರಾಜ್ಯ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯ. ಸೂಪರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಉದ್ದೇಶ ಯಾವುದೇ ರಾಜ್ಯವನ್ನ ತೆಗೊಳ್ಳುವಂತಹ ಪ್ರಯತ್ನ ಖಂಡಿತ ಇಲ್ಲ. ಯಾಕೆಂದ್ರೆ ನನ್ನ ಜೀವನ ಭಾಷೆ ಹಿಂದಿ, ನನ್ನ ಜೀವ ಭಾಷೆ ಕನ್ನಡ. ಒಂದು ನಮಗೆ ಸ್ಟೇಟ್ ಅಂದ್ರೆ ರಾಜ್ಯ, ಅದು ನನ್ನ ಮಾತೃಭಾಷೆ ಆಗಿತ್ತು. ಅದಕ್ಕೆ ನಾನು ಯಾವುದೇ ಪದವಿಯನ್ನ ಓದುವಂತ ಅವಶ್ಯಕತೆ ಇದ್ದಿಲ್ಲ. ಕನ್ನಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ದೇಶ ಆದ್ಮೇಲೆ ನನಗೆ ರಾಜ್ಯ ಆದ್ಮೇಲೆ ಮತ್ತೆ ಬೇಕಾಗಿರೋದು ದೇಶ ಆಗಿತ್ತು.
ಆ ದೇಶದ ಭಾಷೆ ಹಿಂದಿ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಹಿಂದಿನ ಆಯ್ಕೆ ಮಾಡಿದೆ. ಪೊಲಿಟಿಕಲ್ ಸೈನ್ಸ್ ಸಿಕ್ಕಿತ್ತು ನನಗೆ. ಭಾಷೆಯ ಮಹತ್ವವನ್ನು ನಾವು ಹೇಳಿದ್ದಾರೆ, ಎಲ್ಲ ಬೇರೆ ಬೇರೆ ವಿಶೇಷಗಳನ್ನ ಹೇಳ್ತಾರೆ. ಅದನ್ನ ನೆನಪಿಡಿ, ಭಾಷೆ ಇಲ್ಲದ ಜೀವನ ಅಪೂರ್ಣ. ಭಾಷೆ ಇಲ್ಲದ ಜೀವನ ಅಪೂರ್ಣ, ಅದರಲ್ಲೂ ಕೂಡ ನಮ್ಮ ಭಾಷೆ. ನನಗೆ ಯಾಕೆ ಹೆಮ್ಮೆ ಆಗುತ್ತಂದ್ರೆ, ಬಾಲಸುಬ್ರಹ್ಮಣ್ಯ ಗೊತ್ತು ನಿಮಗೆ, ಎಲ್ಲರಿಗೂ ಗೊತ್ತು, ಲೆಜೆಂಡ್ ಅವರು. ಆ ಬಾಲಸುಬ್ರಹ್ಮಣ್ಯ ಒಂದ್ಸಲ ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ಸಂದರ್ಶನದಲ್ಲಿ, ನಾನು ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಸುತ್ತುತ್ತೇನೆ, ಅದು ಏನೋ ಗೊತ್ತಿಲ್ಲ, ಕರ್ನಾಟಕಕ್ಕೆ ಹೋದಾಗ ನನ್ನ ಬುದ್ಧಿಗಿಂತ ಮನಸ್ಸು ಜಾಸ್ತಿ ಕೆಲಸ ಮಾಡುತ್ತೆ. ಇನ್ನೊಂದು ಜನ್ಮ ಅಂತ ಇದ್ರೆ ಅದನ್ನು ಕರ್ನಾಟಕದಲ್ಲಿ ಆಗಲಿ ಅಂತ ಕೇಳ್ಕೊತಾರೆ. ನಾನು ಚಪ್ಪಾಳೆ ಮೊಬೈಲ್ ಮತ್ತೆ ಕಪ್ಪನ್ನ ಗೆಲ್ಲದೇ ಇದ್ದಾಗ ಆ ಕನ್ನಡಿಗರು ಮತ್ತೆ ಈ ಸಲ ಕಪ್ಪು ನಮ್ದೇ ಅಂತಾರಲ್ಲ, ಅದಕ್ಕೆ ನಾನು ಆರ್ಸಿ ಮೇಲೆ ಕಡಿಮೆ ಮಾಡ್ತೀನಿ. ಇದು ನಾನು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕರ್ನಾಟಕದವನ್ನ, ಕನ್ನಡವನ್ನ ಎತ್ತಿ ಆಡಿಸುವಂತವರನ್ನ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಇನ್ನೂ ಸ್ವಲ್ಪ ಹೆಮ್ಮೆ ಯಾಕೆ ಅಂತ ಹೇಳ್ತಿದ್ರೆ, ಕನ್ನಡ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸೌಭಾಗ್ಯವಂತ ಯಾಕೆ ಅಂದ್ರೆ, ಈ ಕರ್ನಾಟಕ ರಾಜ್ಯದಲ್ಲಿರೋ ಏಕೈಕ ಮೂಲ ಭುವನೇಶ್ವರಿ ದೇವಿ ಇರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಭುವನಗಿರಿಯ ಅಂಗಳದಲ್ಲಿ ಹುಟ್ಟದನ್ನು ನಾವು. ಸಿದ್ದಾಪುರದಲ್ಲಿ ಭುವನಗಿರಿ ಅಂತ ಇದೆ, ಅಲ್ಲಿ ಭುವನೇಶ್ವರಿ ದೇವಸ್ಥಾನ ಇದೆ, ಕುಟುಂಬಗುಂಜಿ. ಆ ಭುವನಗಿರಿಯ ಪಕ್ಕದಲ್ಲೇ ಒಂದು ಸಿದ್ದಾಪುರ. ಮೋಸ್ಟ್ಲಿ ಅದಕ್ಕೋಸ್ಕರ ಕನ್ನಡದ ಬಗ್ಗೆ ಜಾಸ್ತಿ ಒಲವು ಅಂತ. ಒಂದು ಮಾತು ಹೇಳ್ತೀನಿ, ನನಗೆ ಯಾರೋ ಹೇಳಿದ್ರು ಇಂಗ್ಲಿಷ್ ಬಂದಿಲ್ಲ ಅಂದರೆ ಜೀವನನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವ ಭಾಷೆನ ತೆಗೆದುತ್ತಾ ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಯಾಕೆ? ಕನ್ನಡದ ಭಾರ ಗಂಧರ್ವ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಮಾತಾಡ್ತಾರೆ. ಇವತ್ತು ಇಂಡಿಯಾ ಮ್ಯಾಪಲ್ಲ, ವರ್ಲ್ಡ್ ಮ್ಯಾಪಲ್ಲಿ ಕೂಡ ಅವನ್ನ ಹುಡುಕೋದು. ನಾನು ಬೆಂಗಳೂರು ಬಂದೆ ಅಲ್ವಾ, ಇಲ್ಲಿ ಇಂಗ್ಲಿಷ್ ಬರ್ತಾ ಇದ್ರೆ ಬದುಕೋದಕ್ಕೆ ಆಗಲ್ಲ ಅನ್ನೋದ್ರಲ್ಲಿ ಸಿಚುವೇಶನ್ ಇದ್ದಿದ್ದು ನಿಜ. ಆದರೆ ನೆನಪಿರಲಿ, ಯಾವಾಗ ನಮ್ಮತನವನ್ನು ನಾವು ತೋರಿಸ್ಕೋತೀವಿ ಖಂಡಿತ ಬದುಕೋದು. ನೇರವಾಗಿ ಹೇಳಿದ್ರೆ ನೋಡಿ, ಒಂದು ವೇಳೆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಶತ್ರುಗಳು ಅಂತ ಇದ್ರೆ ಪರಭಾಷಿಗಳಲ್ಲ, ವಿದೇಶಿಗಳಲ್ಲ, ನಾವೇ ಕನ್ನಡಿಗರು. ಯಾಕೆ ಹೇಳ್ಬಿಡ್ತೀನಿ ಕೇಳಿ, ಯಾರು ಬರ್ತಾರಲ್ವ, ನಾವು ಅವರಿಗೆ ಕನ್ನಡ ಕಲಿಸುವ ಬದಲಾಗಿ ನಮ್ಮ ಕನ್ನಡವನ್ನು ಮಾಡಿಕೊಂಡು ಅವ್ರ ಭಾಷೆಗೆ ಹೋಗ್ತಾ ಇದ್ದೀವಿ. ಅರ್ಥ ಆಗಿಲ್ಲ? ಅದು ದೊಡ್ಡ ತಪ್ಪು. ಬ್ರಿಟಿಷರ್ನ ಓಡಿಸೋದಕ್ಕೆ 100 ವರ್ಷ ಹೋರಾಡಿದ್ವಿ, ಆದ್ರೆ ಅವರ ಚಾಪ್ ಹೆಂಗಿದೆ ನಮ್ಗೆ ಅಂತಂದ್ರೆ, ಈಗ ನಮಗೂ ಸೇರಿ 5 ನಿಮಿಷ ಆಂಗ್ಲ ಶಬ್ದಗಳಿಂದ ಮಾತಾಡೋಕ್ಕಾಗಲ್ಲ ನಮಗೆ. ಅದೇ ಥರ ನಮ್ಮ ಭಾಷೆಯನ್ನು ಪ್ರೀತಿಸಿದಾಗ ಖಂಡಿತವಾಗೂ ಕೂಡ ಕನ್ನಡ ಬೆಳೆಯುತ್ತೆ. ಕನ್ನಡಕ್ಕಾಗಿ ಹಂಸಲೇಖ ಗೊತ್ತಾ ನಿಮಗೆ? ಹಂಸಲೇಖ ಅವನು ಅಷ್ಟೇ ಕನ್ನಡದಲ್ಲಿ ಹೇಳ್ತಾರೆ, ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಹೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ, ರುಕ್ಕಮಾನ. ಇಷ್ಟು ಮತ್ತ ಇದರ ಅರ್ಥ ಏನಂದ್ರೆ, ಇಲ್ಲಿ ನೀರು ಕೇಳಿ ನೀವು ಪಾನಕನೇ ಕೊಟ್ಬಿಡ್ತಾರೆ. ಸತ್ಯ ಇದೆ ಅಂತಂದ್ರೆ ಇಲ್ಲಿ ಅಂತ. ಪ್ರತಿಯೊಂದು ಸಾಹಿತ್ಯದಲ್ಲಿ, ಪ್ರತಿಯೊಬ್ಬರ ಮಾತಿನಲ್ಲಿ ಕನ್ನಡದ ಭಾವ ಏನಿದೆಯಲ್ಲ ಅದು ಜೀವವನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ. ಎಲ್ಲಿಯವರೆಗೆ ನಮ್ಮ ಶಿಕ್ಷಣದ ಮೂಲ ಭಾಷೆ ಕನ್ನಡ ಆಗಲ್ವೋ, ಎಲ್ಲಿವರೆಗೆ ನಮ್ಮ ಆಡಳಿತ ಭಾಷೆ ಕನ್ನಡ ಆಗಲ್ವೋ, ಎಲ್ಲಿವರೆಗೆ ನಮ್ಮ ಕನ್ನಡ ನಮ್ಮ ಅನ್ನ ಭಾಷೆ ಆಗಲ್ವೋ, ಅಲ್ಲಿಯವರೆಗೆ ಪರಭಾಷೆಗಳು ಕನ್ನಡಿಗರ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾರೆ ಇರ್ತಾರೆ. ಎಚ್ಚೆತ್ಕೊಳ್ಳಿ, ಬಂದವರಿಗೆ ನಮ್ಮ ಕನ್ನಡ ಕಲಿಸಿ, ಕನ್ನಡದಲ್ಲಿ ಮಾತಾಡಿ, ಆಗತ್ತೆ. ಉಳಿಯೋದಕ್ಕೆ ಜಾಗ ಕೊಡ್ತಿದ್ವಿ, ನಮ್ಮ ಭಾಷೆ ಮಾತಾಡೋಕ್ಕಾಗಲ್ರಿ. ಉಳಿಯೋದಕ್ಕೆ ಅನ್ನ ಕೊಟ್ಟಿದ್ದೀವಿ, ನಮ್ಮ ಭಾಷೆ ಮಾತಾಡೋಕ್ಕಾಗಲ್ರಿ. ಕಲಿಸಿ. ಓಕೆ, ದ್ವೇಷ ಇಲ್ಲ, ಖಂಡಿತ ಬಂದಿಲ್ಲ ಅಂದ್ರೆ ಪ್ರೀತಿಯಿಂದ ಕಲಿಸ್ತೀವಿ ಸರ್, ತುಂಬಾ ಪ್ರೀತಿಯಿಂದ ಅಪ್ಪಗೆಯಿಂದ ಕಲಿಸ್ತೀವಿ. ನಮ್ಮಲ್ಲಿ ದ್ವೇಷ ಇಲ್ಲ, ನಮ್ಮಲ್ಲಿ ಇರೋದು ಕೇವಲ ಕರುಣೆ. ಕನ್ನಡ ಎಂದೆಂದಿಗೂ ಕನ್ನಡವಾಗಿರು ಅಂತ ಹೇಳಿ
ಬಹಳ ಸುದೀರ್ಘವಾಗಿರ್ತಕ್ಕಂತಹ ವಿಚಾರವನ್ನ ನಮ್ಮ ಸರ್ ತಿಳ್ಕೊಂಡಿದ್ದಾರೆ. ಇದನ್ನು ಕೇಳಿದಾಗ ಒಂದು ಗೀತೆ ನನಗೆ ನೆನಪಾಗುತ್ತೆ. ಕನ್ನಡಿಗರ ಇಂಥವರು ಕನ್ನಡದ ನಾಡು ಚೆನ್ನ, ಕನ್ನಡದ ಜನ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ನಾಡಲ್ಲಿ ನನ್ನ ಜನ್ಮ ಪಡೆದಂತೆ ಪುಣ್ಯ, ಇಂಥ ನಾಡಲ್ಲಿ ನನ್ನ ಜನ್ಮ ಪಡೆದಂತೆ ಪುಣ್ಯ. ಕನ್ನಡದ ನಾಡು ಚೆನ್ನ, ಕನ್ನಡದ ಜನ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡಿಗರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಬಹಳ ಸುದೀರ್ಘವಾಗಿ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಗೊತ್ತಿದೆ, ಬಹುಶಃ ವಿಶ್ವದ ಎಲ್ಲ ದೇಶಗಳಿರ್ತಕ್ಕಂತಹ ಬಹಳಷ್ಟು ಜನರಲ್ಲಿ ಕೆಲವೊಂದು ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ, ಅದಲ್ಲದೆ ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಈಗ ನಮ್ಮ ದೇಶಕ್ಕೆ ಬಂದರೆ ಬೆಂಗಳೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದ್ದಾರೆ ಎಲ್ಲ ರಾಜ್ಯಗಳಿರ್ತಕ್ಕಂತಹ ಬಹಳಷ್ಟು ಜನ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಜಾಸ್ತಿ ಇರ್ತಕ್ಕಂಥದ್ದು. ಅಂದ್ರೆ ಬೇರೆ ಇಷ್ಟೆಲ್ಲ ಆಶ್ರಯ ಕೊಟ್ಟಿದ್ದೀವಿ ಅಂತಂದ್ರೆ ನಮ್ಮ ಜನ ಯಾವ ರೀತಿಯಾಗಿರ್ತಕ್ಕಂಥವ್ರು, ಅವ್ರ ಗುಣ ಯಾವ ತರ, ಎಂತಹ ಪರಿಣಾಮಗಳು, ಎಂತಹ ಸಹೃದಯರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಮಾತುಗಳಿಂದ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರನ್ನು ಕುರಿತು ಕನ್ನಡ ನಾಡಿನ, ಕನ್ನಡ ಜನದ, ಕನ್ನಡ ರಾಜ್ಯೋತ್ಸವದ, ಕನ್ನಡ ಆತ್ಮೋತ್ಸವ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ತಮಗೆ ತಿಳಿಸಿಕೊಟ್ಟಂತಹ, ಅರ್ಥ ಮಾಡಿಸಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ವಂದನೆಗಳು. ಈಗ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಲೇಜಿಗೆ ಆಗಮಿಸಿರ್ತಕ್ಕಂತಹ ಮುಖ್ಯ ಅತಿಥಿಗಳಿಗೆ ಗೌರವ ಅರ್ಪಣೆ.